ಏನೋ ಅಭಿ ಬಂದೇನೋ ಅಂತ ಹೆದರು ಬಿಟ್ಟೆ. ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ಬಾ ಬಾ ಬಾ. ಏನ್ರಿ? ಇಲ್ಲಿ ನೋಡ್ ಸುಭದ್ರ, ನಾವು ಬದಲಿಸಿಟ್ಟಿದ್ದ ಮಾತ್ರೆ ಪಟ್ಟಿಲಿ ಮಾತ್ರೆನೇ ಇಲ್ಲ, ಖಾಲಿ ಇದೆ. ಹಾಗಂದ್ರೆ ಅಭಿ ಕರೆಕ್ಟಾಗಿ ಮಾತ್ರೆ ತಿಂತಿದ್ದಾನೆ ಅಂತ ತಾನೇ ಅರ್ಥ. ಮತ್ತೆ ಕರೆಕ್ಟಾಗಿ ಮಾತ್ರೆ ತಿಂದ್ರೆ ಅವನ ಪಾಡು ಇನ್ನೂ ನಾಯಿ ಪಾಡು ಆಗಿರ್ಬೇಕು ಅಲ್ವಾ? ಹೌದು. ಅವನ್ ತಲೆ ಕೆಟ್ಟು ಹುಚ್ಚು ಇನ್ನೂ ಹೆಚ್ಚಾಗಿರ್ಬೇಕು ಅಲ್ವಾ? ಹೌದು ರೀ. ಆದ್ರೆ ಅವನ್ ತುಂಬಾ ಚೆನ್ನಾಗಿದ್ದಾನಲ್ಲ, ಅದೇಂಗೆ? ಏನ್ರಿ, ನನ್ಗೀಗ ತಲೆ ಕೆಟ್ಟು ಹೋಗ್ತಿದೆ. ನಾವ್ ಅವನನ್ನ ತಲೆ ಕೆಟ್ಟೋನಾಗ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದ್ರೆ ಅವ್ನ್ ನಮ್ಮನ್ನೇ ತಲೆ ಕೆಟ್ಟಿರೋರ್ ಹಾಗೆ ಮಾಡ್ತಿದ್ದಾನೋ ಏನೋ. ಹೌದು ಸುಭದ್ರ, ನೀನ್ ಹೇಳೋದು ಕರೆಕ್ಟೇ. ಇದ್ರಲ್ಲಿ ಬೇರೆ ಯಾರ್ದೋ ಕೈವಾಡ ಇದೆ. ಏನಂತ ಕಂಡಿಡಿತೀನಿ. ಯಾರಿರ್ಬೋದದು? ಸರಿ ಬಾ. ಮಾ ಬಿಡಮ್ಮ, ನಾನು ತೊಳಿತೀನಿ. ಮಾ ಬಿಡೆ. ನೀ ಸಾಯಂಕಾಲ ದೇವಿ ವಿಷಯ ಹೇಳಿದ್ಮೇಲೆ ನನಗಿನ್ನೂ ಅದನ್ನ ಅರ್ಗಿಸ್ಕೊಳಕ್ಕೆ ಆಗ್ತಿಲ್ಲ. ನಿನ್ನ ತುಂಬಾ ಜಾಣೆ ಅನ್ಕೊಂಡಿದ್ದೆ, ಆದ್ರೆ ನನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ನೀವೆಲ್ಲ ಕಳ್ಳಾಟ ಆಡಿ ನನ್ನ ಹೆಡ್ಡಿ ಅಂತ ಸಾಬೀತ್ ಮಾಡಿದ್ರಿ. ಹಾಗೆಲ್ಲ ಇಲ್ಲಮ್ಮ. ಏನಿಲ್ಲಮ್ಮ, ದೇವಿಗೆ ಹಿಂಗಾಗಿರೋದು ಅತ್ತೆ ಗೊತ್ತಾಗಿದೆ, ಮಾವಂಗೂ ಗೊತ್ತಾಗಿದೆ. ಅವಳಿಗಿಂತ 2 ವರ್ಷ ಚಿಕ್ಕವಳು, ನಿನ್ಗೂ ಗೊತ್ತಾಗಿತ್ತು. ಆದ್ರೆ ನಾನು ಅವಳನ್ನ 10 ತಿಂಗಳು ಹೊತ್ತು ಹೆತ್ತ ತಾಯಿ. ನನಗ್ ಗೊತ್ತಿಲ್ಲಲೇ, ನನ್ ಗಂಡಂಗೂ ಏನೂ ಗೊತ್ತಿಲ್ಲ. ಇದಕ್ಕಿಂತ ದೊಡ್ಡ ಸಂಕಟ ಲೋಕದಲ್ಲಿ ಬೇರೆ ಏನಿದೆ ಹೇಳು? ಅವಳು ಓದಿ ಡಿಗ್ರಿ ತಗೊಂಡ್ ಬಂದಿದ್ರೆ ಅದನ್ನ ಹೆಮ್ಮೆಯಿಂದ ಹೇಳ್ಕೋಬೋದಿತ್ತು. ಒಬ್ರು ನಂಬಿ ಹೋಟೆಲ್ ಮಗು ಹೊತ್ಕೊಂಡ್ ಬಂದಿದ್ದಾಳಲ್ಲ, ಹೇಗಮ್ಮ ಅದನ್ನ ಹೇಳೋದು? ನಿನ್ ತಾಳ್ಮೆಯಿಂದ ಇದ್ದು ನನಗ್ ಸ್ವಲ್ಪ ಸಪೋರ್ಟ್ ಮಾಡಮ್ಮ. ನನಗ್ ಸ್ವಲ್ಪ ಟೈಮ್ ಕೊಡು. ನಾನು ಹುಡ್ಗನ್ ಮನೇಲಿ ಅವ್ರಿಗೆ ಸಮಾಧಾನ ಮಾಡಿ ಅರ್ಥ ಮಾಡಿಸಿ ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಅದ್ ಹೆಂಗೆ ಕನ್ವಿನ್ಸ್ ಮಾಡ್ತೀಯಾ? ಹೆಂಗ್ ಕನ್ವಿನ್ಸ್ ಮಾಡ್ತೀಯಾ? ಅವರು ಇವಳನ್ ಕೊಲ್ಲಕ್ ನೋಡಿದ್ರು ಅಂತ ನೀನ್ ತಾನೇ ಹೇಳಿದ್ದು. ಅಷ್ಟು ಕಚಡ ಜನರ ಆ ಮನೇಲಿರೋರೆಲ್ಲ. ಅಷ್ಟ್ ಕೆಟ್ಟು ಜನರ ಮಧ್ಯನೂ ಇವಳು ಲವ್ ಮಾಡಿರೋ ಒಳ್ಳೆ ಹುಡುಗನೂ ಇದ್ದಾನೆ. ಅದಕ್ಕೋಸ್ಕರನೇ ಆ ಮನೆಯವ್ರ ಜೊತೆ ಮಾತಾಡೋದಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ. ಅದೇ, ಯಾವಾಗ ಹೋಗ್ತೀಯಾ? ಯಾವಾಗ್ಲೇ ಮಾತಾಡ್ತೀಯಾ? ಯಾವಾಗ ಒಳ್ಳೆ ಸುದ್ದಿ ಕೊಡ್ತೀಯಾ? ಅದು ನೀನ್ ಅನ್ಕೊಂಡಿರೋ ಅಷ್ಟು ಸುಲಭ ಇಲ್ಲಮ್ಮ. ಅವ್ರು ತುಂಬಾ ದೊಡ್ಡ ಹಣವಂತರು. ನಮ್ಕಿಂತ ದೊಡ್ಡ ಹಣವಂತ್ರ? ನಮ್ಗೂ ಅವ್ರಿಗೂ ಏಣಿ ಇಟ್ರು ಸಿಗದೆ ಇರೋ ಅಷ್ಟು ಎತ್ತರ ಅಮ್ಮ. ಮತ್ತೆ ಯಾವ ನಂಬಿಕೆಯಲ್ಲಿ ನೀನ್ ಮಾತಾಡಿ ಕನ್ವಿನ್ಸ್ ಮಾಡ್ತೀಯಾ? 1 ವಾರದಲ್ಲಿ ಮಾಡ್ತೀಯಾ? ಅಮ್ಮ, ಹೊತ್ತು ಕಾಲ ಎಲ್ಲ ಹೇಳಕ್ ಆಗಲ್ಲ ಅಮ್ಮ. ದಯವಿಟ್ಟು ನನಗೆ ಫೋರ್ಸ್ ಮಾಡ್ಬೇಡಿ. ತೊಂದರೆ ಬಗ್ಗೆ ಹರಿಸಿ ನಾನೇ ನಿಮ್ಗೆ ಒಳ್ಳೆ ಸುದ್ದಿ ಕೊಡ್ತೀನಮ್ಮ. ಹಿಂಗ್ ಹೇಳಿದ್ರೆ ಹೆಂಗೆ ಆಗತ್ತೆ? 1 ವಾರ ಅಲ್ಲ, ಬೇಕಿದ್ರೆ 2 ವಾರ ತಗೋ. ಅದಾದ್ಮೇಲೆ ನಾನೇ ಹೊರಟು ಬೆಂಗಳೂರಿಗೆ ಬರ್ತೀನಿ. ನಾನೇ ಆ ಹುಡುಗನ ಮನೆಯವ್ರ ಹತ್ರ ನೇರವಾಗಿ ಮಾತಾಡ್ತೀನಿ. ಏನಮ್ಮ? ಅಮ್ಮ ಅಮ್ಮ ಅಮ್ಮಮ್ಮ, ಹೇಳೋದ್ ಕೇಳಮ್ಮ. ನೀನ್ ಗಡ್ಬಿಡಿ ಮಾಡಿ ಅಕ್ಕನ್ ಬಾಳ್ಗೋ ಕಲ್ ಹಾಕಕ್ ಹೋಗ್ಬೇಡ ಅಮ್ಮ. ಏಯ್, ನೀ ಏನ್ ಹೇಳಿದ್ರು ನಾ ಅದೆಲ್ಲ ಕೇಳಲ್ಲ. ಇಲ್ಲಿಗೆ ಯಾರೋ ಆಟೋದವನ್ನ ಬರೋ ಹಂಗ್ ಮಾಡಿ, ದೇವಿನ ನೋಡೋ ಹಂಗ್ ಮಾಡಿ ಇಲ್ಲೊಂದು ದೊಡ್ಡ ತಲೆನೋವು ತಂದಿಟ್ಟಿದ್ಯಾ. ಇದನ್ನ ಅವರಿಂದ ಮುಚ್ಚಿಟ್ಟು ನಾ ಹೇಗ್ ಸಂಭಾಳಿಸ್ತೀನೋ ನನಗೆ ಗೊತ್ತಾಗ್ತಿಲ್ಲ. ಆಹಾ ಪರಿ, ಏನೋ ಜೋರಾಗಿ ಮಾತು ಕೇಳ್ತಿತ್ತು ಅಂತ ಬಂದೆ. ಅಯ್ಯಯ್ಯೋ ಪರಿ, ನೀನೇನಾ? ಹೌದಪ್ಪ. ಹೌದು, ಯಾವಾಗ ಬೆಂಗಳೂರಿಂದ ಬಂದೆ? ಒಂದ್ ಮಾತು ಹೇಳಿಲ್ಲ. ನಾನು ಸಾಯಂಕಾಲ ಬಂದೆ ಅಪ್ಪ. ಅಕ್ಕಂಗೆ ಹಾವು ಕಚ್ಚಿತು ಅಂತ ಕೇಳಿದ್ಮೇಲಂತೂ ಅವಳು ನೋಡ್ದೆ ಇರಕ್ಕಾಗ್ಲಿಲ್ಲ ಅಪ್ಪ. ಓ ಹಾಗ. ಹೌದು, ಏನೇ ಏನೋ ಇವಳು ಗಲಾಟೆ ಮಾಡ್ತಾಳೆ, ಹೆಂಗ್ ಸಂಭಾಳಿಸೋದು ಅಂತ ಮಾತಾಡ್ತಿದ್ಯಲ್ಲ. ಇವತ್ತಷ್ಟೇ ಬಂದಿದ್ದಾಳೆ, ಏನ್ ಗಲಾಟೆ ಮಾಡ್ತಾಳೆ ನಿನ್ ಮಗಳು? ಏನ್ ಹೇಳಿ ಸಂಭಾಳಿಸ್ತೀಯ ನೀನು?